ಎಲೆಕ್ಷನ್ ವಿಷಯಕ್ಕೆ ಬರ್ತೀನಿ. 2 ಹಾಟ್ ಸೀಟ್ಸ್ ಈ ಸಲದ ಎಲೆಕ್ಷನಲ್ಲಿ. 2 ಹಾಟ್ ಸೀಟ್ಸ್ ಅಂತ, ಒಂದು ಮಂಡ್ಯ, ಒಂದು ಬ್ಯಾಂಗ್ಳೂರು ರೂರಲ್ ಬಂದು ನಿಂತ್ಕೊಂಡಿದೆ. ಸೊ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ನೋಡ್ತಾ ಇದೆ 2 ಸೀಟ್ಗಳ ಬಗ್ಗೆ. ವಾಟ್ ಇಫ್ ಈ 2 ಸೀಟಿನ ಫಲಿತಾಂಶ ಮತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಮಂಡ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು ಕುಮಾರಸ್ವಾಮಿ. ಅವ್ರ ಮಗನ್ನೇ ಅಭ್ಯರ್ಥಿ ಮಾಡಿದರು ಸುಮಲತಾ ಅವರು. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು. ಏನಾಯಿತು ಚುನಾವಣೆ ಫಲಿತಾಂಶ? ಸೋತರು ನಿಖಿಲ್ ಕುಮಾರಸ್ವಾಮಿ. ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ಅವ್ರ ಮಗನ್ನ ಗೆಲ್ಸಕ್ಕಾಗಲಿಲ್ಲ. ಈ ಸರ್ ಕುಮಾರಸ್ವಾಮಿನೇ ಸ್ಪರ್ಧೆ ಮಾಡಿದ್ದಾರೆ. ಏನು ಇಂಪ್ರೂವ್ ಆಗ್ಬಿಟ್ಟಿದೆ ಈಗ ಮಂಡ್ಯದಲ್ಲಿ? ಅವತ್ತು 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರದ್ದೇ ಕ್ಯಾಂಡಿಡೇಟ್, ಅವರೇ ಎಮ್ ಎಲ್ ಎಗಳಿದ್ರು. ಹೌದು, ಅವ್ರದ್ದೇ ಎಮ್ ಎಲ್ ಎಗಳಿದ್ರು. ಈ ಸಾರಿ ನಾವು 7ರಲ್ಲಿ ಇದ್ದೀವಿ. ನಮ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಅದು NDAಗೆ ಅಡ್ವಾಂಟೇಜ್ ಆಗ್ಬಿಡ್ತದ, ಕುಮಾರಸ್ವಾಮಿಗೆ ಅಡ್ವಾಂಟೇಜ್ ಆಗ್ಬಿಡ್ತದ. ಆದ್ದರಿಂದ ಮಂಡ್ಯನೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ಅದು ಮೇಲ್ನೋಟಕ್ಕೆ ಪ್ರತಿಷ್ಠಿತ ಕ್ಷೇತ್ರ ಅಂತ, ಯಾಕಂದರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರೋದ್ರಿಂದ ಪ್ರತಿಷ್ಠಿತ ಕ್ಷೇತ್ರ ಅಂತ ಕರಿಬೋದು. ಬಟ್ 100ಕ್ಕೆ 100 ನಾವು ಗೆಲ್ತೀವಿ. ಅಲ್ಲಿ ಬೆಂಗಳೂರು ರೂರಲ್ಗೆ ಬಂದಾಗ, ಬೆಂಗಳೂರು ರೂರಲ್ಲು ಇದೆಯಲ್ಲ, ನಮ್ಮ DK ಸುರೇಶ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಎಲ್ಲರದ್ದು ಅಭಿಪ್ರಾಯ ಇದೆ. MLA ಥರ ಕೆಲಸ ಮಾಡಿದ್ದಾರೆ, ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ COVID-19 ಬಂದಾಗ ಭಾಳ ಕೆಲಸ ಮಾಡಿದ್ರು, ಎಲ್ಲ ಕಡೆ ಓಡಾಡಿ ಕೆಲಸ ಮಾಡಿದ್ರು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ರು ಅಂತೆಲ್ಲ ಅವ್ರ ಮೇಲೆ ಅಭಿಪ್ರಾಯ ಇದೆ. ಈ ಡಾಕ್ಟ್ರು ಪಾಪ ಮಂಜುನಾಥ್ ಅವರು ಒಳ್ಳೆ ಡಾಕ್ಟ್ರ್ ಇರ್ಬೋದು, ಅವ್ರದ್ದೇನು ರಾಜಕೀಯವಾಗಿ ಏನು ಅವ್ರದ್ದು ಕೊಡುಗೆ? ಅದನ್ನು ಏನು ಮಾಡಿದ್ದಾರೆ, ದೇವೇಗೌಡರು ಅವ್ರ ಅಳಿನ ತಗೊಂಡೋಗಿ JDSನಲ್ಲಿ ಅಲ್ಲಿ ನಿಲ್ಲಿಸಿದ್ದಾರೆ. BJP ಅಭ್ಯರ್ಥಿ ಅವರು, ಅಲಯನ್ಸ್ ಅಭ್ಯರ್ಥಿ ಇರ್ಬೋದು, ಬಟ್ BJP ಸಿಂಬಲ್ ಮೇಲೆ ನಿಂತಿರೋದು. ಆಮೇಲೆ ದಿ ವೆರಿ ಫ್ಯಾಕ್ಟ್ ದಟ್ BJP JDS ಅಲಯನ್ಸ್ ಮಾಡ್ಕೊಂಡಿದ್ದೀಯಲ್ಲ, ಅವರವರೇ ಸ್ವಂತವಾಗಿ ಗೆಲ್ಲಕ್ಕೆ ಶಕ್ತಿ ಇದ್ದಿದ್ದಾರೆ. ಯಾಕೆ ಅಲಯನ್ಸ್ ಮಾಡ್ಕೊತಿದ್ರು? ಸೋಲ್ತೀವಿ ಅನ್ನೋ ಭಯದಿಂದ ತಾನೇ ಅಲಯನ್ಸ್ ಮಾಡ್ಕೊಂಡಿರೋದು. ಕಾಂಗ್ರೆಸ್ ಸೋಲಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ.